ಸೈಡ್ ಬನ್ನಿ. अफरोज भी लखनऊ कार ಮನವಿ ಕೊಡ್ತಾ ಇದ್ದೀವಿ ಸರ್. ಸೈಡಲ್ಲಿ ಹಾಗೆ ಸೈಡಲ್ಲಿ ನಿಂತ್ಕೊಳ್ಳಿ, ಕವರ್ ಮಾಡ್ಕೊಬೇಡಿ, ದಾರಿ ಬಿಡಿ. ಕೊಡಿ ಸೈಡಲ್ಲಿ ನಿಂತ್ಕೊಳ್ಳಿ. ಸರಿ ಸರ್, ಸರ್ ಸ್ವಲ್ಪ ದಾರಿ ಬಿಡ್ರಪ್ಪ. ಇದು ನಾವು ಹೇಳ್ತಾ ಇರೋ ಸತ್ಯವಾದ ಮಾತು. ಕಾಂಗ್ರೆಸ್ ಸರ್ಕಾರನೇ ಬಡವರ ಪರ ನಿಂತಿರೋದು. ತೊಳಿ ಬೇಗ ಇದುವರೆಗೂ ಅಕ್ಕಿ ಕೊಟ್ಟಿದ್ದೀರಾ, ಒಂದು ಯಾವ ತರ ಸೇರ್ಕೊಳ್ಳೋದು ನಾವು ಯಾವ ರೀತಿ ಸರ್ ಅಮ್ಮ ಸೈಡ್ ಬನ್ನಿ. ಮೇಡಮ್ ಸೈಡಿಗೆ ಬನ್ನಿ. ದಾರಿ ಬಿಡಿ. ಅಕ್ಕ ಹೋಗಿ ನಿಂತ್ಕೊಳ್ಳಿ. ಎಲ್ಲರೂ ಅಕ್ಕ ನಿಂತ್ಕೊಳ್ಳಿ. ನೀವು ನಿಂತ್ಕೊಳ್ಳಿ. ನಿಮ್ಮ ಮೊಬೈಲ್ ಕೊಟ್ರೆ ನಾವು ಹೊಡಿತೀವಿ ಫೋಟೋ. ನಿಂತ್ಕೊಳ್ಳಿ. ತೊಗೊಳ್ಳಿ ಅಕ್ಕ, ತೊಗೊಳ್ಳಿ ಅಷ್ಟೇ. ಸರ್ ನೀವು ಬನ್ನಿ. ಹಂಗೆ ಸ್ವಲ್ಪ ಜಾಗ ಮಾಡೋ. ಸ್ವಲ್ಪ ಸೈಡ್ ಬನ್ರಿ. ಹಿಂದೆ ಹೋಗಿ ನೀವು ಸೈಡ್ ಸಾಕು. ಇನ್ನೊಂದು ಕೀ ಕೊಡಿ. ಜಾಗ ಚೋಡುತ್ತೆ. ಜಾಗ ಬಿಡಪ್ಪ. ಗೈಡ್ ಸಾಹೇಬ್ರು ಬಂದ್ರು. ಬನ್ನಿ साथ कौन
ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡಿ ಪ್ಲೀಸ್, ಡೋಂಟ್ ಮೈಂಡ್. ಬೇಜಾರು ಮಾಡ್ಕೊಬೇಡಿ, ಯಾರಾದ್ರು ನೋಡ್ತಿದ್ರೆ ದಾರಿ ಬಿಡಿ. ಅಸ್ಸಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರ್ಕಾತುಹು. ಇವತ್ತಿನ ದಿವಸ ನಮ್ಮ ಕೋಲಾರ ಜಿಲ್ಲೆಗೆ ಗೃಹ ಮಂಡಳಿ ಸಚಿವರು ಹಾಗೂ ಅಲ್ಪಸಂಖ್ಯಾತರ ವಫ್ಕ್ ಖಾತೆಯ ಸಚಿವರಾದ BZ ಜಮೀರ್ ಅಹಮದ್ ಸಾಹೇಬರು ಹಾಗೂ ನಮ್ಮ CM ಪೊಲಿಟಿಕಲ್ ಸೆಕ್ರೆಟರಿ ಆದ ನಸೀರ್ ಅಹಮದ್ ಸಾಹೇಬರು ಇಬ್ಬರು ಕೋಲಾರ್ಗೆ ಭೇಟಿ ನೀಡಿದ್ದಾರೆ. ಏನಂತ ಅಂದರೆ, ಈ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ಗೃಹ ಮಂಡಳಿಯಿಂದ ಯಾವ್ಯಾವ ಕೆಲಸಗಳು ಪೆಂಡಿಂಗ್ ಇದೆ ಸುಮಾರು ವರ್ಷಗಳಿಂದ, ಖಾದರ್ಪುರ ಇರಬಹುದು ಹಾಗೂ ಮುಲ್ಬಾಗಲ್ ಕಡೆ ಇರಬಹುದು, ಮತ್ತು ಗಾಂಧಿನಗರ, ಅಂಬೇಡ್ಕರ್ ನಗರ್, ಸಂಗನಹಳ್ಳಿ, ಇಲ್ಲಿ ಎಲ್ಲ ಸುಮಾರು ವರ್ಷಗಳಿಂದ ಕೆಲಸಗಳು ಪೆಂಡಿಂಗ್ ಇದೆ. ಇದು ಮತ್ತೆ ಯಾವ ಥರ ಕೆಲಸ ಶುರು ಮಾಡಬೇಕು, ಇದಕ್ಕೆ ಅನುದಾನಗಳು ಯಾವ ಥರ ತೊಗೊಂಬರ್ಬೇಕು, ಮತ್ತು ಮೈನಾರಿಟಿ ಏರಿಯಾಗಳಲ್ಲಿ ಯಾವ ಥರ ರೋಡ್ ಯಾವ್ಯಾವುದು ಡೆವಲಪ್ಮೆಂಟ್ಸ್ ಪೆಂಡಿಂಗ್ ಇದೆ ಅದೆಲ್ಲ ಕೆಲಸ ಶುರು ಮಾಡಬೇಕು ಅಂತ ಒಂದು ಭೇಟಿ ಇಟ್ಕೊಂಡಿದ್ರು. ಮತ್ತು ಬಹಳಷ್ಟು ಜನ ಜಿಲ್ಲೆಯಿಂದ ಎಲ್ಲ ಇಲ್ಲಿ ಬಂದಿದ್ದರು. ಅವ್ರು ತನ್ನ ಮನವಿಗಳನ್ನು ಸಲ್ಲಿಸಿದ್ದಾರೆ ಸಚಿವರಿಗೆ ಹಾಗೂ ನಮ್ಮ MLC ಅವರಿಗೆ. ನಮಗೆ ಎಲ್ಲರಿಗೆ ಒಂದು ಭಾವನೆ ಇದೆ, ಬೇಗ ಕೆಲಸಗಳು ಶುರುವಾಗಿ ಇದು ಎಲ್ಲ ಎಂಡ್ ಆಗುತ್ತೆ ಅಂತ. ಕೆಲಸಗಳು ಯಾವತ್ತೂ ಎಂಡ್ ಆಗೋದಿಲ್ಲ, ಯಾಕೆಂದರೆ ಅಭಿವೃದ್ಧಿಗಳಾಗ್ತಾ ಇದೆ, ಕಂಪನೀಸ್ ಬರ್ತಾ ಇದೆ, ಜನಸಂಖ್ಯಾ ಸೆಟಪ್ ಆಗೋಕ್ಕೆ ಎಸ್ಟಾಬ್ಲಿಷ್ಡ್ ಆಗ್ತಾ ಇದೆ. ಅಭಿವೃದ್ಧಿ ಯಾವತ್ತೂ ನಿಲ್ಸೋಕ್ಕಾಗಲ್ಲ, ನಿಲ್ಲೋಕ್ಕಾಗಲ್ಲ. ಇವಾಗ ಏನೋ ಒಂದು ಮಾಡಿರ್ತೀವಿ, ಮತ್ತೆ ಅದಕ್ಕೆ ಡೆವಲಪ್ಮೆಂಟ್, ರೀಡೆವಲಪ್ಮೆಂಟ್ ಇದೇ ಥರ ಆಗ್ತಾ ಇರುತ್ತೆ. ಅದಕ್ಕೆ ಆಲ್ ದ ಟೈಮ್ಸ್ ಅನುದಾನಗಳು ಬರಬೇಕು, ಸರ್ಕಾರದಿಂದ ಬರುತ್ತೆ, ಕೆಲಸಗಳಾಗ್ತಾ ಇರುತ್ತೆ. ಇವಾಗ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಇರಲಿ ಒಂದು ಒಳ್ಳೆ ಹೆಸರಿದೆ, ಅದಕ್ಕೆ ಒಂದು ಆ ರೀತಿ ಇದಕ್ಕೆ ಡೆವಲಪ್ಮೆಂಟ್ ಮಾಡಬೇಕು. ಯಾಕೆಂದರೆ ನೀವೇ ನೋಡ್ತಾ ಇದ್ದೀರಾ, ಇವಾಗ ಹೆಲಿಕಾಪ್ಟರ್ ಸೆಟಪ್ ಕೂಡ ನಮ್ಮ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾಗೆ ಬರ್ತಾ ಇದೆ. ಇನ್ನೂ ಬಹಳಷ್ಟು ಕಂಪ್ನಿಗಳು ಬರ್ತಾ ಇದೆ, ಬೇರೆ ರಾಜ್ಯಗಳಲ್ಲಿ ಎಲ್ಲ ಇಲ್ಲಿ ಬಂದು ಕೆಲಸಕ್ಕೆ ಜನ ಎಸ್ಟಾಬ್ಲಿಷ್ಡ್ ಆಗ್ತಾ ಇದ್ದಾರೆ. ಅದಕ್ಕೆಲ್ಲ ಡೆವಲಪ್ಮೆಂಟ್ ಏನೇನು ಫೆಸಿಲಿಟೀಸ್ ಇರಬೇಕು ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ, ಮಾಡ್ತದೆ, ಇನ್ನೂ ಒಳ್ಳೇದು ಮಾಡ್ತದೆ ಅಂತ ನಮಗೆ ಒಂದು ಸರ್ಕಾರ ಮೇಲೆ, ಯಾಕೆಂದರೆ ನಿಮಗೆ ಗೊತ್ತಿದೆ ಗ್ಯಾರಂಟಿ ಸರ್ಕಾರ, ನಮಗೂ ಗ್ಯಾರಂಟಿ ಸರ್ಕಾರ ಮೇಲೆ ಗ್ಯಾರಂಟಿ ಇದೆ. नमस्कार, अस्सलाम वालेकुम। आज जो कोलार में हमारे जमीर अहमद मिनिस्टर और नसीर अहमद और हमारे कुतुल मंजना सभी आए थे, इस वजह से कि आज जो माइनॉरिटी के लिए जो घर दिए हुए हैं, डिस्ट्रिक्ट को हज़ारों घर सैंक्शन करे हुए हैं और रोडा और पानी के लिए सहूलत करे हैं। और तमाम कोलार वाले यहाँ पर मुसलमान हिंदू पूरे भाई मिलकर इस पर जमा हुए थे। उनके लिए जो इंतज़ाम किए गए हैं हमारे ज़मीर अहमद और नसीर अहमद है, उनका हम तमाम कोलार वालों की तरफ से शुक्रिया अदा करते हुए हम उनको अभी जो माइनॉरिटी के लिए जो बहुत कुछ करना है वो करने के लिए हम उनको हिदायत देने के लिए हम दावत देते हैं कि हमारे डिस्ट्रिक्ट को अभी बहुत काम कराएँ और इंशाअल्लाह भरपूर काम करा रहे हैं, इंशाअल्लाह भी कराएंगे। जय हिंद। ಸದಸ್ಯರಾದ ಸೈಯದ್ ಜಾವೀದ್ ಸಾಬ್ರವರು ನಿಮ್ಮ ಮುಂದೆ ಮಾತಾಡ್ತಾರೆ. ಸರ್, ಇವತ್ತು ಜಮೀರ್ ಅಹಮದ್ ಸಾಹೇಬರು ಸಚಿವರು ವಕ್ಫ್ ಮತ್ತು ಗೃಹ ಮಂಡಳಿ ಸಚಿವರು ಬಂದಿದ್ದರು. ಅವರು ಮತ್ತೆ ಬಂದಿದ್ದಾರೆ. ಮತ್ತು ರಾಜಕೀಯ ಕಾರ್ಯದರ್ಶಿ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಸಾಹೇಬರು, ಕೊತ್ತೂರು ಮಂಜುನಾಥ್ ಅವರು, ಅನಿಲ್ ಕುಮಾರ್ ಅವರು, ಇವರೆಲ್ಲರೂ ಬಂದು ಕೋಲಾರ ಬಗ್ಗೆ ಎಲ್ರಿಗೂ ಒಂದು ಕನಸಿದೆ. ಏನಂದರೆ ಕೋಲಾರ ಜಿಲ್ಲೆ ಮತ್ತು ಕೋಲಾರ ಪರ್ಟಿಕ್ಯುಲರ್ ಆಗಿ ಕೋಲಾರಲ್ಲಿ ಎಲ್ರಿಗೂ ಬೈತಿ ಸುರೇಶ್ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ನಜೀರ್ ಅಹಮದ್ ಸಾಹೇಬರಾಗಿರ್ಬೋದು, ನಮ್ಮ ಶಾಸಕರಾದ ಯಾವತ್ತೂ ಅಷ್ಟೇ ಈ ಪ್ರತಿ ನಿಮಿಷ ಕೋಲಾರಲ್ಲೇ ಇರ್ತಾರೆ ಕೊತ್ತೂರು ಮಂಜುನಾಥ್ ಸಾಹೇಬರು. ಅವರು ಕೂಡ ತುಂಬ ಅನಿಲ್ ಅಣ್ಣ ಅವರಾಗಿರ್ಬೋದು, MLC ಆಗಿ ಇವರೆಲ್ಲ ಸೇರಿ ಕೋಲಾರ ಜಿಲ್ಲೆನ ಅಭಿವೃದ್ಧಿ ಮಾಡಬೇಕು, ಕೋಲಾರನ್ನು ತುಂಬ ಎತ್ತರಕ್ಕೆ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆಯಿಂದ ಹೊಸ ಯೋಜನೆಗಳನ್ನು ತರ್ತಾ ಇದ್ದಾರೆ. ಸರ್ಕಾರದಲ್ಲಿ ಏನೇನು ಆಗಬೇಕೋ ಅದನ್ನೆಲ್ಲ ತರಕ್ಕೆ ಆದಷ್ಟು ಪ್ರಯತ್ನ ಪಟ್ಟು ತರ್ತಾ ಇದ್ದಾರೆ. ಇವಾಗ ಕಾಲುವೆ ಒಂದು ಕೆಲಸ ನಡೀತಾ ಇದೆ, ಸುಮಾರು 114 ಕೋಟಿ ಪ್ರಾಜೆಕ್ಟ್ ಅದು ಕೂಡ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಇವರು ಅರ್ಬಾಜ್ ಅವರು ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿ ವುಮೆನ್ಸ್ ಕಾಲೇಜ್ ಒಂದು ಮಾಡ್ತಾ ಇದ್ದಾರೆ. ತುಂಬ ಅದು ಒಂದು 8 ಕೋಟಿ ಪ್ರಾಜೆಕ್ಟ್ ಅದು ಕೂಡ.
ಮತ್ತು ಒಂದು ಹಾಸ್ಪಿಟ್ಲ್ ಕೂಡ ಗೌರ್ಮೆಂಟ್ ಜಾಗದಲ್ಲಿ ಹಾಸ್ಪಿಟ್ಲ್ ಕೂಡ ರೆಡಿ ಆಗ್ತಾ ಇದೆ. ಮತ್ತು ಇನ್ನು ಸುಮಾರು ಕೆಲಸಗಳು ನಡೀತಾ ಇದೆ. ಗುದ್ಲಿ ಪೂಜೆ ಮಾಡೋಕ್ಕೆ ಸಮಯನೇ ಇಲ್ಲ. MLA ಅವ್ರಿಗಾಗಿರ್ಬೋದು, ಎಲ್ರಿಗೂ ಆಗಿರ್ಬೋದು, ಅಷ್ಟು ಕೆಲಸಗಳಿದೆ. ತುಂಬ ಕೆಲಸ. ಇನ್ನೂ ಒಂದು 2-3 ವರ್ಷದಲ್ಲಿ ಕೋಲಾರ ಇದು ತುಂಬ ಬದಲಾವಣೆ ಆಗುತ್ತೆ. ಇಂಡಸ್ಟ್ರಿಯಲ್ ಮತ್ತು ಅದು ಇಂಡಸ್ಟ್ರಿಯಲ್ನಲ್ಲಿ ಒಂದು ಕಡೆ ತುಂಬ ಇದು ಗ್ರೋತ್ ಆಗ್ತಾ ಇದೆ. ನಾರ್ತ್ ಇಂಡಿಯನ್ಸಿಂದ ತುಂಬ ಜನ ಕೋಲಾರಕ್ಕೆ ಬರ್ತಾ ಇದ್ದಾರೆ. ಬಿಸ್ನೆಸ್ಸು ತುಂಬ ಡೆವಲಪ್ ಆಗ್ತಾ ಇದೆ. ಇದನ್ನೆಲ್ಲ ಸೇರ್ತಾ ಇದ್ರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ತುಂಬ ಕೋಲಾರ ಮೇಲೆ ಒಂದು ಇದು ವಿಶ್ವಾಸ ಇದಿದೆ. ಮೆಡಿಕಲ್ ಕಾಲೇಜ್ ಕೂಡ ಬರ್ತಾ ಇದೆ ಕೋಲಾರಿಗೆ. ಈ ಥರ PP ಮಾಡಲ್ ಇತ್ತು, ಅದು ಬಿಟ್ಟು ಬರೀ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು MLA ಸಾಹೇಬರು ಮತ್ತು ನಮ್ಮ ನಜೀರ್ ಅಹಮದ್ ಸಾಹೇಬರು ಅವರ ಅನಿಲ್ ಅಣ್ಣ ಅವ್ರ ನೇತೃತ್ವದಲ್ಲಿ ಇದೆಲ್ಲ ಕೆಲಸಗಳು ಬರ್ತಾ ಇದೆ. ಎಲ್ಲ ಮಿನಿಸ್ಟರ್ಸು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಕೆಲಸಗಳು ಮಾತ್ರ ತುಂಬ ಚೆನ್ನಾಗಾಗ್ತಾ ಇದೆ. ಇನ್ನು 2-3 ವರ್ಷದಲ್ಲಿ ಇನ್ನೂ ಬದಲಾವಣೆ ತುಂಬ ಚೆನ್ನಾಗಾಗುತ್ತೆ. ಕೋಲಾರ ವಾತಾವರಣನೇ ಚೇಂಜ್ ಆಗುತ್ತೆ. ಮತ್ತೆ